ಹಲೋ ಸ್ನೇಹಿತರೆ, ಇವಳು ಸಂಜನಾ ಅಂತ. ಪ್ರಸ್ತುತ 44 ವಯ ನಡೀತಾ ಇದೆ. ಈ ಕಾರಣದಿಂದ ಇವಳಿಗೆ ಆಸೆ ಹೆಚ್ಚಾಗಿದೆ. ಇದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಪ್ರಸ್ತುತ ಇವಳ ತೂತು ತುಂಬಾನೇ ಮೆತ್ತಗೆ ಆಗಿರುತ್ತೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಬಯಕೆ ಕೂಡ ಆಗುತ್ತಿದೆ. ಆದರೆ ಯಜಮಾನರಿಂದ ತೃಪ್ತಿಪಡಿಸಲು ಆಗುತ್ತಿಲ್ಲವೆಂದು ನೇರವಾಗಿ ಸಂಜನಾ ಅವರು ಮಾಹಿತಿ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಸ್ವಂತ 1 BHK ಒಂದು ಮನೆ ಇರುತ್ತೆ. ಜೊತೆಗೆ ಟಾಟಾ ನೆಕ್ಸಾನ್ XZ+ ಒಂದು ಕಾರ್ ಕೂಡ ಇರುತ್ತೆ. ಆ್ಯಂಡ್ ಇವಳಿಗೆ ಆಸೆ ಹೆಚ್ಚಾಗಲು ಕಾರಣ ನೋಡಿ ಇಲ್ಲಿದೆ. 40 ವಯ ದಾಟಿದ ಮೇಲೆ ತೂತು ಮೆತ್ತಗೆ ಮತ್ತು ಅಗಲವಾಗಿ ಬಿಟ್ಟಿದೆ. ತೂತಿನ ಸುತ್ತಮುತ್ತ ಕೊಬ್ಬು ಕೂಡ ತುಂಬಿಕೊಂಡಿರುತ್ತದೆ. ರಾತ್ರಿ ಸಮಯದಲ್ಲಿ ಆ ಪುರುಷರ ಜೊತೆ ಚಾಟಿಂಗ್ ಮಾಡುವಾಗ ಕೂಡ ಬಯಕೆ ಆಗುತ್ತದೆ. ತೂತು ತಾನಾಗಿ ತೆರೆದುಕೊಳ್ಳುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದೆಲ್ಲ ಕಾರಣದಿಂದ ಇವಳಿಗೆ ಆಸೆ ಹೆಚ್ಚಾಗಿದೆ. ಈ ರೀತಿ ಮಾಡಿದರೆ ಖಂಡಿತ ತೃಪ್ತಿ ಆಗುತ್ತದೆ ಎಂದು ಖುದ್ದಾಗಿ ಸಂಜನಾ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಮಹಿಳೆಗೆ ಒಂದು ಸಲ ತೃಪ್ತಿ ಆದ ನಂತರ ಮತ್ತೆ ಬಯಕೆ ಆಗುವುದಕ್ಕೆ 4 ದಿವಸ ಬೇಕಾಗುತ್ತೆ. ಪುರುಷರು ಒಂದು ಸಲ ಔಟ್ ಮಾಡಿದ ನಂತರ ಸ್ವಲ್ಪ ಸಮಯ ಬಿಟ್ಟು 2ನೇ ರೌಂಡ್ ಮಾಡಬೇಕು. ಒಟ್ಟು ಇದೇ ರೀತಿ 3 ರೌಂಡ್ ಮಾಡಿದರೆ ಸಾಕು. ಯಾವುದೇ ಮಹಿಳೆಗೆ ತುಂಬ ಸುಲಭವಾಗಿ ತೃಪ್ತಿಪಡಿಸಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವಳಿಗೂ ಕೂಡ ಈ ರೀತಿ ಮಾಡಿದರೆ ಖಂಡಿತ ತೃಪ್ತಿ ಆಗುತ್ತದೆ ಎಂದು ಖುದ್ದಾಗಿ ಸಂಜನಾ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಇದು ಬೆಂಗಳೂರಲ್ಲಿ ಇರತಕ್ಕಂಥ 1 BHK ಇವಳ ಸ್ವಂತ ಮನೆ ಆಗಿರುತ್ತೆ. ಮನೆ ವಿಳಾಸ ನೋಡಿ ಬೆಂಗಳೂರು ವಿಧಾನಸೌಧ ಹತ್ರ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇವರ ಹತ್ರ ಟಾಟಾ ನೆಕ್ಸಾನ್ ಒಂದು ಕಾರ್ ಕೂಡ ಇರುತ್ತೆ. ಮನೆ ಮುಂದೆ ನೀವು ನೋಡ್ತಾ ಇರ್ಬೋದು. ಇವರಿಗೆ ಸಂಪರ್ಕಿಸುವ ವಿಧಾನ ನೋಡಿ, 3 ರೌಂಡ್ ಮಾಡುವ ಸಾಮರ್ಥ್ಯ ಇದ್ದರೆ ಎಸ್ ಅಂತ ಕಮೆಂಟ್ ಮಾಡಿ. ಖಂಡಿತ ಇವರು ಸಂಪರ್ಕಿಸುತ್ತಾರೆ. ಬೆಂಗಳೂರಲ್ಲಿ ಇರತಕ್ಕಂಥ 1 BHK ಮನೆಯಲ್ಲಿ ಎಂಟರ್ ಆದ ತಕ್ಷಣ ಲಿವಿಂಗ್ ರೂಮ್ ಸಿಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಬಿಡುವಿನ ಸಮಯದಲ್ಲಿ ಇಷ್ಟಿದ್ರೆ ಇವರಿಗೆ ಡ್ರಾಯಿಂಗ್ ಮಾಡೋದು ತುಂಬ ಇಷ್ಟ ಇರುತ್ತೆ. ಸೊ ಹಾಲ್ನಲ್ಲಿ ಕೂತುಕೊಂಡು ತಾವು ಡ್ರಾಯಿಂಗ್ ಕೂಡ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದು ಸ್ನೇಹಿತರೆ 11/10 ಫೀಟ್ನ ಇವರ ಒಂದು ಸ್ವಂತ ಬೆಡ್ರೂಮ್ ಆಗಿರುತ್ತೆ. 1 BHK ಹೌಸ್ ಇರೋದ್ರಿಂದ ಒಂದೇ ಬೆಡ್ರೂಮ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಡಿಸೈನಲ್ಲಿ ಸ್ನೇಹಿತರೆ ಬೆಂಗಳೂರು ವಿಧಾನಸೌಧ ಹತ್ತಿರ ಒಂದು ಸ್ವಂತ ಮನೆ ಕಟ್ಟಿದ್ದಾರೆ. 1 BHK ಹೌಸ್ ಆಗಿರುತ್ತೆ. ಆ್ಯಂಡ್ ಇವರ ಹತ್ತಿರ ಟಾಟಾ ನೆಕ್ಸಾನ್ XZ+ ಒಂದು ಕಾರ್ ಕೂಡ ಇರುತ್ತೆ. 2023ರಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಆ್ಯಂಡ್ ಫುಲ್ ಎಲೆಕ್ಟ್ರಿಕ್ ಕಾರ್ ಆಗಿರುತ್ತೆ. ಸೀಟಿಂಗ್ ಕೆಪಾಸಿಟಿ ಬಂದ್ಬಿಟ್ಟು 5. ಟ್ರಾನ್ಸ್ಮಿಷನ್ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿರುತ್ತದೆ. ಈ ಒಂದು ಕಾರ್ ಬಜೆಟ್ ಫ್ರೆಂಡ್ಲಿ ಕಾರ್ ಆಗಿರುತ್ತೆ. ಕಡಿಮೆ ಪ್ರೈಸಲ್ಲಿ ಬೆಸ್ಟ್ ಫ್ಯೂಚರ್ಸ್ ಹೊಂದಿರತಕ್ಕಂಥ ಕಾರ್ ಆಗಿರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ ಇವರು ಟಾಟಾ ನೆಕ್ಸಾನ್ XZ+ ಈ ಒಂದು ಕಾರ್ ಪರ್ಚೇಸ್ ಮಾಡಿದ್ದಾರೆ. ಈಕೆಯ ಪ್ರಸ್ತುತ ತೂತು ಮೆತ್ತಗೆ ಹಾಗೂ ಅಗಲ ಆಗಿದ್ದರಿಂದ ಯಜಮಾನರಿಂದ ತೃಪ್ತಿ ಇಲ್ಲ. ಸೊ ಹಾಗಾಗಿ ಟಾಟಾ ನೆಕ್ಸಾನ್ XZ+ ಈ ಒಂದು ಕಾರಲ್ಲಿ ಬಂದು ಭೇಟಿ ಆಗುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ.